ರಾಜ್ಯದಲ್ಲಿ ಮತ್ತೊಮ್ಮೆ ಲಿಂಗಾಯತ ಧರ್ಮ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಲಿಂಗಾಯತ ಧರ್ಮದ ವಿಚಾರವಾಗಿ ಹಿಂದೆ ಸಾಣೇಹಳ್ಳಿ ಶ್ರೀಗಳು ಕೂಡ ಒಂದು ವಿಶೇಷವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದರು. ಪ್ರಮುಖವಾಗಿ ಹಿಂದೂ ಧರ್ಮವನ್ನೇ ಕೇಂದ್ರೀಕೃತವಾಗಿ ಇಟ್ಕೊಂಡು ಸಾಣೇಹಳ್ಳಿ ಶ್ರೀಗಳು ಮಾತನಾಡ್ತಾ ಹಿಂದೂ ಧರ್ಮವೇ ಅಲ್ಲ, ಲಿಂಗಾಯತ ಧರ್ಮ ಹಿಂದೂವಿನಿಂದ ಪ್ರತ್ಯೇಕವಾದಂಥ ಧರ್ಮ ಅಂತ ಹೇಳಿದರು. ಅದಕ್ಕೆ ಈಗ ಪಂಚಮಸಾಲಿ ಪೀಠದ ವಚನಾನಂದ ಶ್ರೀಗಳು ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ಹಿಂದೂಗಳು ಇಲ್ಲದೇ ಇದ್ರೆ ಅಥವಾ ಹಿಂದೂ ಧರ್ಮ ಇಲ್ಲದೇ ಇದ್ರೆ ಲಿಂಗಾಯತರೇ ಇರಲ್ಲ, ಹೀಗಾಗಿ ಲಿಂಗಾಯತರು ಕೂಡ ಹಿಂದೂ ಧರ್ಮದ ಭಾಗ, ಹಿಂದೂ ಧರ್ಮದ ಕೌಲು ಅಂತ ಹೇಳಿದ್ದಾರೆ. ಹಾಗಾದರೆ ಇಲ್ಲೇನಾಗ್ತಾ ಇದೆ, ಲಿಂಗಾಯತ ಧರ್ಮ ಮತ್ತೆ ಯಾಕೆ ಮುನ್ನೆಲೆಗೆ ಬಂದಿದೆ ನೋಡೋಣ ಬನ್ನಿ ಸ್ಪೆಷಲ್ ಸ್ಟೋರಿ. ಲಿಂಗಾಯತ ಧರ್ಮ ಇದೊಂದು ಸ್ವತಂತ್ರ ಧರ್ಮ. ಸಾವಿರ ಜನಗಳು ನಾವು ಹಿಂದೂಗಳಲ್ಲ ಅಂತಂದ್ರು, ಕೋಟಿ ಜನ ನಾವೆಲ್ಲ ಹಿಂದೂಗಳು ಅನ್ನೋಂತಾರೆ. ಇದು ಹಿಂದೂ ಧರ್ಮಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಬಾಂಗ್ಲಾಕ್ಕೆ ಹೋಗಿ ಬರ್ರಿ, ಅಲ್ಲಿ ಗೊತ್ತಾಗುತ್ತೆ ನಿಮ್ಮ ಪ್ರತ್ಯೇಕ ಧರ್ಮ ಪ್ರಚಾರ ಮಾಡ್ಕೊಂಡು ಬನ್ನಿ. ಲಿಂಗಾಯತವೇ ಬೇರೆ, ವೀರಶೈವವೇ ಬೇರೆ. ಪದೇ ಪದೇ ಪ್ರತ್ಯೇಕ ಲಿಂಗಾಯತ ಧರ್ಮದ ಕೂಗು ಕೇಳಿ ಬರ್ತಾನೆ ಇದೆ. ಈ ಮಧ್ಯೆಯೇ ಇದೀಗ ತಮ್ಮ ವಿವಾದಾತ್ಮಕ ಹೇಳಿಕೆಗಳಿಂದಲೇ ಸದಾ ಸುದ್ದಿಯಲ್ಲಿರೋ ಸಾಣೇಹಳ್ಳಿ ಪಂಡಿತಾರಾಧ್ಯ ಸ್ವಾಮಿ ಮತ್ತೊಂದು ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಲಿಂಗಾಯತ ಧರ್ಮವನ್ನ ಹೊಗಳುವ ಭರದಲ್ಲಿ ಹಿಂದೂ ಧರ್ಮದ ಬಗ್ಗೆ ಸಾಣೇಹಳ್ಳಿ ಸ್ವಾಮಿ ಅವಹೇಳನಕಾರಿ ಹೇಳಿಕೆ ನೀಡಿದ್ರು. ಹಿಂದೂ ಧರ್ಮಕ್ಕೂ ಲಿಂಗಾಯತಕ್ಕೂ ಸಂಬಂಧನೇ ಇಲ್ಲ, ಹಿಂದೂ ಒಂದರ್ಥದಲ್ಲಿ ಧರ್ಮವೇ ಅಲ್ಲ ಅಂತ ನಾಲಿಗೆ ಹರಿಬಿಟ್ಟಿದ್ರು. ಇದೇ ಮಾತು ಇದೀಗ ವಿವಾದಕ್ಕೂ ಕಾರಣವಾಗಿದೆ. ಲಿಂಗಾಯತ ವೀರಶೈವ ಸ್ವಾಮೀಜಿಗಳ ಮಧ್ಯೆ ವಾಗ್ಯುದ್ಧಕ್ಕೂ ಕಾರಣ ಆಗಿದೆ. ಆಗಸ್ಟ್ 8ರಂದು ಚಿತ್ರದುರ್ಗದ ಹೊಳಲ್ಕೆರೆಯಲ್ಲಿ ನಡೆದ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮೀಜಿಯವರ 30ನೇ ಸ್ಮರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಸಾಣೇಹಳ್ಳಿ ಸ್ವಾಮೀಜಿ ಮಾತಿಗೆ ಅದೇ ವೇದಿಕೆ ಮೇಲಿದ್ದ ವಚನಾನಂದ ಶ್ರೀಗಳು ಪ್ರತ್ಯುತ್ತರ ಕೊಟ್ಟಿದ್ರು. ಲಿಂಗಾಯತ ಹಾಗೆ ವೀರಶೈವ ತತ್ವ ಬೇರೆ ಇರಬಹುದು, ನಾವೆಲ್ಲ ಒಂದೇ ಎಂದಿದ್ರು. ಬನ್ನಿ ಏನ್ ಹೇಳಿದ್ರು ಅನ್ನೋದನ್ನ ಒಮ್ಮೆ ಕೇಳ್ಕೊಂಬೋಣ. ಲಿಂಗಾಯತ ಧರ್ಮ ಹಿಂದೂ ಧರ್ಮದ ಒಳಗಡೆ ಇರೋವಂಥದ್ದಲ್ಲ. ಹಿಂದೂ ಧರ್ಮಕ್ಕೆ ವಿಭಿನ್ನವಾಗಿ ಹುಟ್ಕೊಂಡಿದ್ದೇ ಲಿಂಗಾಯತ ಧರ್ಮ. ಆದರೆ ಬಹಳ ಜನ ತಪ್ಪು ಸಂದೇಶಗಳನ್ನು ಸಮಾಜಕ್ಕೆ ಕೊಡ್ತಾ ಇದ್ದಾರೆ. ಲಿಂಗಾಯತ ಧರ್ಮ ಇದೊಂದು ಸ್ವತಂತ್ರ ಧರ್ಮ, ಇದು ಹಿಂದೂ ಧರ್ಮಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಬೇರೆ ಬೇರೆ ಇರಬಹುದು, ವೀರಶೈವ ಸಿದ್ಧಾಂತಗಳು ಬೇರೆ ಇರಬಹುದು, ಲಿಂಗಾಯತ ಸಿದ್ಧಾಂತಗಳು ಬೇರೆ ಇರಬಹುದು. ಆದರೆ ಲಿಂಗಾಯತರಿಗೆ ವೀರಶೈವರು ಸಾಮಾಜಿಕವಾಗಿ ನಾವೆಲ್ಲ ಹೋದ್ರೆ ಮಾತ್ರ ಈ ಸಮುದಾಯಕ್ಕೆ ಭವಿಷ್ಯವಿದೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಿದೆ. ಇಚ್ಛೆಪಡ್ತೇನೆ, ನಿಮ್ಮ ತತ್ವಗಳು, ನಿಮ್ಮ ಮಠಗಳು, ಪೀಠಗಳ ಪರಂಪರೆ ಏನೇ ಇರಬಹುದು, ಆದರೆ ಸಾಮಾಜಿಕವಾಗಿ, ರಾಜಕೀಯವಾಗಿ, ಬೌದ್ಧಿಕವಾಗಿ ನಾವೆಲ್ಲ ಒಂದಾಗಿರಬೇಕು. ಇದು ಮಲ್ಲಿಕಾರ್ಜುನ ಮಹಾಸ್ವಾಮಿಯವರ ಗುರಿಯಾಗಿ ಅವರಲ್ಲಿ ಯಾವುದೇ ರೀತಿ ಭೇದ ಭಾವ ಇರಲಿಲ್ಲ. ಲಿಂಗಾಯತ ಧರ್ಮ ಹಿಂದೂ ಧರ್ಮದ ಒಳಗಿರೋದಲ್ಲ, ಹಿಂದೂ ಧರ್ಮಕ್ಕೆ ವಿಭಿನ್ನವಾಗಿ ಹುಟ್ಟಿಕೊಂಡಿರೋದೇ ಲಿಂಗಾಯತ ಧರ್ಮ ಆಗಿದೆ. ಹಿಂದೂ ಧರ್ಮಕ್ಕೂ ಲಿಂಗಾಯತ ಧರ್ಮಕ್ಕೂ ಸಂಬಂಧವೇ ಇಲ್ಲ ಅಂತ ಸಾಣೇಹಳ್ಳಿ ತೆರಳುಬಾಳು ಮಠದ ಪಂಡಿತಾರಾಧ್ಯ ಸ್ವಾಮೀಜಿ ಹೇಳಿದ್ದರು. ಹಿಂದೂ ಧರ್ಮ ಇಲ್ದಿದ್ರೆ ಲಿಂಗಾಯತ ಇಲ್ಲವೇ ಇಲ್ಲ. ಸಾಣೇಹಳ್ಳಿ ಸ್ವಾಮೀಜಿ ವಿರುದ್ಧ ವಚನಾನಂದ ಶ್ರೀಗಳು ಕಿಡಿ. ನಾವು ಯಾವುದಕ್ಕೂ ವಿರೋಧ ಮಾಡ್ತಿಲ್ಲ, ಹಿಂದೂ ಧರ್ಮ ಇಲ್ಲ ಅಂದ್ರೆ ಲಿಂಗಾಯತರು ಇಲ್ಲ ಅಂತ ಸಾಣೇಹಳ್ಳಿ ಪಂಡಿತಾರಾಧ್ಯ ಶ್ರೀ ವಿರುದ್ಧ ವಚನಾನಂದ ಶ್ರೀಗಳು ಕಿಡಿಕಾರಿದ್ರು. ನಾವು ಯಾವುದಕ್ಕೂ ವಿರೋಧ ಮಾಡಲ್ಲ. ನಾವು ಯಾವುದಕ್ಕೆ ವಿರೋಧ ಮಾಡ್ತೀವಿ? ಹಿಂದೂ ನೀವಲ್ಲ ಅಂತಾರಲ್ಲ, ಅದಕ್ಕೆ ನಾವು ವಿರೋಧ ಮಾಡ್ತೀವಿ. ನೀವು ಹಿಂದೂಗಳಂತ ಹೇಳ್ತೀನಿ, ನಾವು ಹಿಂದೂಗಳಂತ ಹೇಳ್ತೀವಿ. ಹಿಂದೂಗಳಲ್ಲ ಅಂತ ಅಂದಾಗ ನೀವು ಲಿಂಗಾಯತರು ಅಲ್ಲ ಅಂತ. ಹಿಂದೂ ಇಲ್ಲದ್ರೆ ಲಿಂಗಾಯತ ಇಲ್ಲೇ ಇಲ್ಲ. ನಾವು ಯಾವ ದೇಶದಲ್ಲಿ ಬದುಕ್ತಾ ಇದ್ವಿ, ಹೇಗೆ ಬದುಕ್ತಾ ಇದ್ವಿ, ಅವ್ರನ್ನ ನೀವು ವಿರೋಧ ಮಾಡಿಕೊಂಡು ಜೈನರೇನು ಹಿಂದೂಗಳು ವಿರೋಧ ಮಾಡ್ಕೊಂಡು ಪಡ್ಕೊಂಡ್ರ? ನೀವು ಸಾವಿರ ಜನಗಳು ನಾವು ಹಿಂದೂಗಳಲ್ಲ ಅಂತಂದ್ರು, ಕೋಟಿ ಜನ ನಾವೆಲ್ಲ ಹಿಂದೂಗಳು ಅನ್ನೋಂತಾರೆ. ಅದಕ್ಕೆ ನಾನು ಹೇಳ್ತೀನಿ, ಈ ವೇದಿಕೆ ಮೂಲಕ ನಾವೆಲ್ಲ ಹಿಂದೂಗಳು. ಅದರ ಭಾಗದಲ್ಲಿ ಸಾಕಷ್ಟು ಇದ್ದಾರೆ. ನಾವು ಲಿಂಗಾಯತರು, ವೀರಶೈವರು ತಾತ್ವಿಕ ಡಿಫ್ರೆನ್ಸ್ ಇದ್ದಾವೆ, ಬಟ್ ಸಾಮಾಜಿಕವಾಗಿ ನಾವು ವೀರಶೈವರು, ಲಿಂಗಾಯತರು ಎಲ್ಲವೂ ಒಂದಂತ ಹೋಗ್ಬೇಕನ್ನೋರು ನಾವು. ವೀರಶೈವ ಲಿಂಗಾಯತ ಒಂದಾಗಿ ಹೋದ್ರೆ ಭವಿಷ್ಯ. ಲಿಂಗಾಯತರಿರ್ಲಿ ವೀರಶೈವ ಇರ್ಲಿ, ಎಲ್ಲರೂ ಒಂದಾಗಿ ಹೋದ್ರೆ ಮಾತ್ರ ಭವಿಷ್ಯ ಅಂತ ಇವತ್ತು ಕೂಡ ಹನಗನವಾಡಿಯ ಪಂಚಮಸಾಲಿ ಪೀಠಾಧಿಪತಿ ವಚನಾನಂದ ಶ್ರೀಗಳು ಮತ್ತೆ ಅದೇ ಹೇಳಿಕೆಯನ್ನ ಪ್ರಸ್ತಾಪಿಸಿದ್ದಾರೆ. ನೀವು ಇವತ್ತೇನು ಹೇಳ್ತಾರೆ, ನಾವು ಪ್ರತ್ಯೇಕ ಧರ್ಮ ಅಂತ ಹೇಳ್ತಾರೆ, ಹೋಗ್ರಿ ಒಂದು ವಾರ ಹೋಗಿ ಅಲ್ಲಿ ಹೋಗಿದ್ದು ಬರ್ರಿ, ಬಾಂಗ್ಲಾಕ್ಕೆ ಹೋಗಿ ಬರ್ರಿ, ಅಲ್ಲಿ ಗೊತ್ತಾಗುತ್ತೆ ನಿಮ್ಮ ಪ್ರತ್ಯೇಕ ಧರ್ಮ ಪ್ರಚಾರ ಮಾಡ್ಕೊಂಡು ಬನ್ನಿ. ಹೌದು, ನಾವೆಲ್ಲ ಒಂದು. ಈಗ ಒಂದು ಮನೆ ಅಂತಂದರೆ ಅಣ್ತಮ್ಮರು ಬೇರೆ ಆಗ್ತಾರಿಲ್ಲ, ಆಗಬೇಕು ಬೆಳೆದಂಗೆ. ಬೇರೆ ಆಗಬಾರ್ದು ಯಾರು ಅನ್ನಂಗಿಲ್ಲ. ಆದರೆ ಮನೆಯಲ್ಲಿ ಮದುವೆಗಳಾದಾಗ, ಹಬ್ಬ ಹರಿದಾದಾಗ ಎಲ್ಲರೂ ಕೂಡಿ ಮಾಡ್ತೀವಿಲ್ಲ, ಹಾಗೆ ನಾವು ಲಿಂಗಾಯತರಿರಲಿ, ವೀರಶೈವರಿರಲಿ,
ಎಲ್ಲರೂ ಒಂದಾಗಿ ಹೋಗಬೇಕು. ಸಮಾಜವನ್ನು ಇವತ್ತು ವೀರಶೈವ ಲಿಂಗಾಯತರಿಗೆ ಒಂದಾಗಿ ಹೋದರೆ, ಈ ಸಾಮಾಜಿಕವಾಗಿ ಒಂದಾಗಿ ಹೋದರೆ ಮಾತ್ರ ಭವಿಷ್ಯವಿದೆ. ಒಟ್ಟಾರೆಯಾಗಿ ಇದೀಗ ಹಿಂದೂ ಧರ್ಮಕ್ಕೂ ಲಿಂಗಾಯತ ಧರ್ಮಕ್ಕೂ ಸಂಬಂಧವೇ ಇಲ್ಲ ಅಂತ ಸಾಣೇಹಳ್ಳಿ ಸ್ವಾಮೀಜಿ ಹೇಳಿದ್ರೆ, ಒಂದು ಹೆಜ್ಜೆ ಮುಂದೆ ಹೋಗಿ ಒಂದರ್ಥದಲ್ಲಿ ಹಿಂದೂ ಧರ್ಮವೇ ಇಲ್ಲ ಅಂದಿದ್ದಾರೆ. ಇದೇ ಮಾತಿಗೆ ಇದೀಗ ಕೆಲ ಸ್ವಾಮೀಜಿಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮುಂದೆ ಅದ್ಯಾವ ಹಂತಕ್ಕೆ ಹೋಗುತ್ತೋ ಕಾದ್ ನೋಡ್ಬೇಕಿದೆ. ಬ್ಯೂರೋ ರಿಪೋರ್ಟ್, TV9.